ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರೋ ಈ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಒಂದು ಮಹತ್ವದ ಸಭೆಯನ್ನು ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆಯನ್ನು ನಡೆಸ್ತಾರೆ. ಯಾರಿರ್ತಾರೆ ಆ ಸಭೆಯಲ್ಲಿ? ಪೊಲೀಸ್ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಮಹತ್ವದ ಸಭೆ ನಡೆಸ್ತಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಸಭೆ ನಡೆಯುತ್ತೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಜಾಯಿನ್ ಆಗ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಹಿರಿಯ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡ್ತಾರೆ. ಗೃಹ ಸಚಿವರು ಇರ್ತಾರೆ, ಡಿಜಿ ಐಜಿಪಿ ಸೇರಿ ಹಲವರ ಜೊತೆ ಮಹತ್ವದ ಚರ್ಚೆಯನ್ನು ಮಾಡ್ತಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ಇರುತ್ತೆ. ಯಾಕೆಂದ್ರೆ ಸೇಫೆಸ್ಟ್ ಬೆಂಗಳೂರು, ಸೇಫ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳುದು. ಬಟ್ ಇಲ್ಲಿ ಸೇಫ್ ಬೆಂಗಳೂರು ಕಾಣಿಸ್ತಾ ಇಲ್ಲ. ಯಾರೋ ಒಬ್ರು ಬಂದು ಮಠ ಮಧ್ಯಾಹ್ನ ಬಾಂಬ್ ಇಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ ಸೇಫ್ಟಿ ಎಲ್ಲಿದೆ? ಯಾರಿಗೆ ಸೇಫ್ಟಿ ಕೊಡ್ತಾ ಇದ್ದೀರಿ ನೀವು? ನೆನ್ನೆ ಅಶೋಕ್ ಹೇಳ್ತಾ ಇದ್ರು, ನೀವು ಬ್ರ್ಯಾಂಡ್ ಬೆಂಗಳೂರು ಬದಿಗಿಡಿ, ಒಂದು ಬಾಂಬ್ ಬೆಂಗಳೂರು ಮಾಡಬೇಡಿ ನೀವು ಅಂತ ಹೇಳ್ತಾ ಇದ್ರು. ಮಾರುತಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮಾರುತಿ, ಈ ಹಿಂದೆ ಸರ್ಕಾರ ಬಂದ ತಕ್ಷಣ ಹೇಳ್ತಾ ಇದ್ರು ಅಂತಾರಾಷ್ಟ್ರೀಯ ದರ್ಜೆಯ ಬೆಂಗಳೂರನ್ನ ನಿರ್ಮಾಣ ಮಾಡ್ತೀವಿ, ನಾವು ಬ್ರ್ಯಾಂಡ್ ಬೆಂಗಳೂರನ್ನ ನಿರ್ಮಾಣ ಮಾಡ್ತೀವಿ ಅಂತ. ಈ ಸಂದರ್ಭದಲ್ಲಿ ರಾಜಕಾರಣ ಮಾತಾಡಬಾರ್ದು, ಬಟ್ ಸ್ಟಿಲ್ ಬೆಂಗಳೂರು ಅಂದ್ರೆ ಸೇಫ್ ಅಂತ ಎಲ್ಲರಿಗೂ ಗೊತ್ತಿದೆ, ಅದಕ್ಕೋಸ್ಕರ ಜನ ಬರ್ತಾರೆ. ಆದ್ರೆ ಯಾರೋ ಒಬ್ಬ ಬರ್ತಾನೆ, ಮಠ ಮಧ್ಯಾಹ್ನ ಬಾಂಬ್ ಇಟ್ಟು ಹೋಗ್ತಾನೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಅನ್ನೋದು ಎಲ್ಲಿ ಹೋಗಿದೆ? ಇದ್ರ ಬಗ್ಗೆ ಇವತ್ತು ಚರ್ಚೆ ಇದೆ. ಆ ಸಭೆಯಲ್ಲಿ ಯಾರೆಲ್ಲ ಜಾಯಿನ್ ಆಗ್ತಾರೆ, ಯಾವುದ್ರ ಬಗ್ಗೆ ಚರ್ಚೆ ಆಗ್ಬೋದು? ವಾಸುದೇವ್, ಕೇವಲ ಬೆಂಗಳೂರನ್ನ ಇಡೀ ದೇಶ ಅಷ್ಟೇ ನೋಡ್ತಾ ಇಲ್ಲ, ಇಡೀ ಪ್ರಪಂಚ ನೋಡ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರಪಂಚದಲ್ಲಿ ಆಗುವಂತಹ ಎಲ್ಲ ವ್ಯವಹಾರಗಳು ಕೂಡ ಬೆಂಗಳೂರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಂಟ್ಯಾಕ್ಟ್ ಇದ್ದೇ ಇರ್ತವೆ, ಅದರಲ್ಲೂ ವ್ಯವಹಾರಿಕವಾಗಿ. ಆದರೆ ಇತ್ತೀಚೆಗೆ ಬೆಂಗಳೂರಲ್ಲಿ ಈ ರೀತಿಯಾಗಿ ಘಟನೆಗಳು ಆಗ್ತಾ ಇರುವಂಥದ್ದು ಒಂದಷ್ಟು ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ನಿನ್ನೆ ಆಗಿರುವಂಥ ಒಂದು ಪ್ರಕರಣ ಇಡೀ ದೇಶದಲ್ಲೇ ಸದ್ದಾಗ್ತಾ ಇದೆ. ಹೀಗಾಗಿ ಅಲರ್ಟ್ ಆಗಿರುವಂತಹ ರಾಜ್ಯ ಸರ್ಕಾರ ನಿನ್ನೆ ತಡರಾತ್ರಿ ಘಟನಾ ಸ್ಥಳಕ್ಕೆ ಗೃಹ ಸಚಿವ ಪರಮೇಶ್ವರ್ ಹಾಗೂ DCM DK ಶಿವಕುಮಾರ್ ಇಬ್ಬರು ಕೂಡ ಭೇಟಿ ಮಾಡಿ ಅಲ್ಲಿ ಯಾವ ರೀತಿಯಾಗಿ ಆ ಘಟನೆ ಆಯಿತು, ಆ ಘಟನೆಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಏನೆಲ್ಲ ತನಿಖೆ ಆಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು IGPಯಿಂದ ಸ್ಥಳದಲ್ಲಿಯೇ ಇಬ್ಬರು ಕೂಡ ಪಡೆದಿದ್ರು. ಅದಾದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕಾರ್ಯಕ್ರಮದ ನಿಮಿತ್ತ ಮೈಸೂರಿಗೆ ತೆರಳಿದ್ರು. ಮೈಸೂರಿಂದ ಈ ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು. ಇದಾದ ಬಳಿಕ ವಿಪಕ್ಷಗಳು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು, ಅದರಲ್ಲೂ ಪ್ರಮುಖವಾಗಿ ರಾಜ್ಯಪಾಲರು ಸೇರಿದಂತೆ ಬಿಜೆಪಿಯ ನಿಯೋಗ ವಿಜಯೇಂದ್ರ, ಅಶೋಕ್, ಪ್ರಹ್ಲಾದ್ ಜೋಶಿ ಸೇರಿದಂತೆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂತಹ ಮಾಹಿತಿಯನ್ನು ಪಡ್ಕೊಂಡಿದ್ರು. ಜೊತೆಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂತ ಒಂದು ಆರೋಪವನ್ನು ಕೂಡ ಮಾಡಿದ್ರು ಬಿಜೆಪಿಯವರು. ಮಾತಾಡ್ತೀನಿ. ಬೆಂಗಳೂರು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಸಂಬಂಧ 4 ಜನರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆಗಿತ್ತು. ಇಡೀ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು 4 ಜನರನ್ನ ವಶಕ್ಕೆ ಪಡೆದಿದ್ದಾರೆ. 4 ಜನರನ್ನ ಪ್ರಕರಣ ಸಂಬಂಧ 4 ಜನರನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ನಾವು ಶಂಕಿತ ಒಬ್ಬನೇ ಅಂತ ಅನ್ಕೊಂಡಿದ್ವಿ, ಬಟ್ ಈಗಾಗಲೇ 4 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಯಾರು? ಉದ್ದೇಶ ಏನಾಗಿತ್ತು? ಕಾರಣ ಯಾಕಾಗಿ? ಈ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು 4 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ನಾವಾಗಲೇ ಹೇಳ್ತಾ ಇದ್ವಿ, ಎಸ್, ಪೊಲೀಸರು ವಶಕ್ಕೆ ಪಡೆದಿರಬಹುದು, ಆದರೆ ಮಾಹಿತಿಯನ್ನ ಬಿಟ್ಟು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ವಿ. ಯಾಕಂದ್ರೆ ನಿನ್ನೆ ರಾತ್ರಿ DCM ಹೇಳಿದ್ರು ಎಲ್ಲಾನು ಗೊತ್ತಾಗಿದೆ, ಆತನ ವಿಡಿಯೋ ಸಿಕ್ಕಿದೆ, ಚಲನವಲನಗಳು ಗೊತ್ತಾಗಿದೆ, ಎಲ್ಲೂ ಹೋಗಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಎಲ್ಲಾನು ಗೊತ್ತಾಗಿದೆ, ಟ್ರ್ಯಾಕ್ ಮಾಡ್ತಾ ಇದ್ದೀವಿ, 6ರಿಂದ 7 ತಂಡಗಳನ್ನ ರಚನೆ ಮಾಡಿದೀವಿ, ಬೆಂಗಳೂರನ್ನ ಬಿಟ್ಟು ಹೋಗೋದಕ್ಕೆ ಚಾನ್ಸಸ್ ಇಲ್ಲ, ಇನ್ನೊಂದು ಗಂಟೆ 2 ಗಂಟೆಯಲ್ಲಿ ಹಿಡಿತೀವಿ ಅಂತ ಹೇಳ್ತಾ ಇದ್ರು. ಎಸ್, ಈಗ 4 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ರಾತ್ರಿಯೇ ಬಂಧಿಸುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇದಾವೆ. ಬಟ್ ಈಗ ಮಾಹಿತಿ ಸಿಗ್ತಾ ಇದೆ, ಶಂಕಿತ ವ್ಯಕ್ತಿಯನ್ನ ಕೂಡಿಸಿದಂತೆ ಒಟ್ಟು 4 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾರು ಆ 4 ಜನ? ಇಟ್ ಮೀನ್ಸ್ ಒಬ್ಬರೇ ಮಾಡಿರೋದಲ್ಲ. ಅಭಿಷೇಕ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಅಭಿಷೇಕ್, ನಿನ್ನೆ ನಾವು ಹೇಳ್ತಾ ಇದ್ವಿ, DCM ಕೂಡ ಹೇಳಿದ್ರು ಇನ್ನೊಂದು ಗಂಟೆಯಲ್ಲಿ ನಾವು ಬಂಧನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ನೀವು ಹೇಳಿದ್ರಿ ಎಸ್, ಬಂಧನ ಆಗಿರ್ಬೋದು, ಮಾಹಿತಿ ಸಿಗ್ತಾ ಇಲ್ಲದೆ ಇರಬಹುದೇನೋ ಅಂತ ಹೇಳ್ತಾ ಇದ್ರಿ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಹೇಳಿ ಭಾವಿಸ್ತೀನಿ. 4 ಜನ ಶಂಕಿತರನ್ನ ಅರೆಸ್ಟ್ ಮಾಡಿದ್ದಾರೆ. ಎಲ್ಲಿ ಅರೆಸ್ಟ್ ಮಾಡಿದ್ದಾರೆ? ಯಾರವರು? ನಾವು ಒಬ್ಬರ ಅಂತ ಅನ್ಕೊಂಡಿದ್ವಿ, 4 ಜನ ಇದ್ದಾರೆ ಇದ್ರ ಹಿಂದೆ. ಎಸ್, ಈಗಾಗಲೇ ಏನು ಈ ಸಂಬಂಧವಾಗಿ ಟೋಪಿ ಹಾಕೊಂಡಿರುವಂತಹ ವ್ಯಕ್ತಿ ಸೇರಿ 4 ಜನರನ್ನ ಈಗಾಗಲೇ ಶಂಕೆ ಮೇರೆಗೆ ಒಂದು ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅವರನ್ನ ಈಗ ಅಜ್ಞಾತ ಸ್ಥಳದಲ್ಲಿ ಇಟ್ಟು ಅವರನ್ನ ಒಂದು ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇರುವಂಥದ್ದು.
ರಾಜ್ಯ ಗುಪ್ತಚರ ಇಲಾಖೆ ಏನಿದೆ, ರಾಜ್ಯ ಗುಪ್ತಚರ ಇಲಾಖೆ ಸತತವಾಗಿ ಒಂದು ಟ್ರ್ಯಾಕ್ ಅನ್ನು ಮಾಡ್ತಾ ಇತ್ತು. ಟ್ರ್ಯಾಕ್ ಅನ್ನು ಮಾಡಿದಂತಹ ಸಂದರ್ಭದಲ್ಲಿ ಆತ ಎಲ್ಲೆಲ್ಲಿ ಹೋಗ್ತಾನೆ, ಮತ್ತೆ ಆತ ಹೋಗುವಂತಹ ವೇ ಆಗಿರಬಹುದು, ಮತ್ತೆ ಅಲ್ಲಿರುವಂತಹ ಒಂದು CCTVಗಳನ್ನ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಆತ ಇದ್ದಂತಹ ಸ್ಥಳವೂ ಕೂಡ ಗೊತ್ತಾಗಿರುವಂಥದ್ದು. ಮತ್ತೆ ಈ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಶಂಕ್ಯಾಸ್ಪದವಾಗಿ ಓಡಾಡುತ್ತಿದ್ದಂತಹ ವ್ಯಕ್ತಿಗಳನ್ನು ಕೂಡ ತಮ್ಮ ಒಂದು ವಶಕ್ಕೆ ಪಡೆದು ಒಂದು ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಇಲ್ಲಿ ಬಹುಮುಖ್ಯವಾಗಿ ಟೋಪಿ ಹಾಕಿರುವಂತಹ ವ್ಯಕ್ತಿ ಏನಿದ್ದಾನೆ ಆತನಿಗೆ ಆತನ ಬಗ್ಗೆ ಸಾಕಷ್ಟು ಒಂದು ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಹಾಗೂ ಆತನೇ ಇಲ್ಲಿ ಎಕ್ಸ್ಪ್ಲೋಸಿವ್ ಅನ್ನ ಇಟ್ಟಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈಗ ಸದ್ಯಕ್ಕೆ ಒಂದು ವಶಕ್ಕೆ ಪಡೆದಿರುವಂತಹ ಒಂದು ಕಾರಣದಿಂದಾಗಿ ಅಜ್ಞಾತ ಸ್ಥಳದಲ್ಲಿ ಆತನನ್ನ ಒಂದು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳು ಕೂಡ ನಡೀತಾ ಇದೆ. ಯಾಕಂದ್ರೆ ಇಲ್ಲಿ ಆತ ಬ್ಯಾಗ್ ತಂದಿದ್ದಾನೆ ಮತ್ತು ಅದರಲ್ಲಿ ಸಂಪೂರ್ಣವಾಗಿ ಒಂದು ಕ್ಲಿಯರೆನ್ಸ್ ಇಲ್ಲದೆ ಇರುವಂಥದ್ದು. ಯಾಕಂದ್ರೆ ಒಂದು ಫೋಟೋಸ್ಗಳು ಹರಿದಾಡ್ತು, ಮತ್ತೆ ಆತ ಬ್ಯಾಗ್ ತರುವಂಥದ್ದು, ಮತ್ತೆ ಆತ ಬ್ಯಾಗ್ ಇಲ್ಲದೆ ವಾಪಸ್ ಕೆಫೆಯಿಂದ ಆಚೆ ಹೋಗುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಈ ಒಂದು ಚೈನ್ ಲಿಂಕ್ ಏನಿದೆ, ಈ ಚೈನ್ ಲಿಂಕ್ ಅನ್ನ ಸರಿಪಡಿಸಬೇಕು ಅಂತ ಹೇಳಿದ್ರೆ ಆತನನ್ನ ತೀವ್ರವಾಗಿ ಒಂದು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳು ಕೂಡ ಆಗಬೇಕಾಗಿದೆ. ಹೀಗಾಗಿ ಆತನನ್ನ ಯಾವುದೇ ರೀತಿಯಾದಂತಹ ಸ್ಟೇಷನ್ ಆಗಿರಬಹುದು, CCP ಆಫೀಸ್ ಆಗಿರಬಹುದು, ಮತ್ತೆ ಇನ್ನಿತರ ಅಂದ್ರೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಆತನನ್ನ ಅಷ್ಟು ಜನನನ್ನ ಅಂದ್ರೆ ಆ ಕ್ಯಾಪ್ ಹಾಕಿರುವಂತಹ ವ್ಯಕ್ತಿ ಮತ್ತು ಇನ್ನು ಉಳಿದಂತಹ 3 ಜನ ಏನಿದ್ದಾರೆ ಅವರೆಲ್ಲರನ್ನು ಕೂಡ ಸಪರೇಟ್ ಆಗಿ ಅಜ್ಞಾತ ಸ್ಥಳದಲ್ಲಿ ಒಂದು ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಎಕ್ಸಾಕ್ಟ್ ಆಗಿ ಆತನೇ ಇದನ್ನ ಮಾಡಿದ್ದಾನೆ ಅಂದ್ರೆ ಈಗ ಶಂಕೆ ಇರುವಂಥದ್ದು, ಅಂದ್ರೆ ಆತನ ಮೇಲೆ ಒಂದು ಶಂಕೆ ಇರುವಂತಹ ಒಂದು ಕಾರಣದಿಂದಾಗಿ ಅವನನ್ನ ಟ್ರ್ಯಾಕ್ ಮಾಡಿ ಒಂದು ವಿಚಾರಣೆಗೊಳಿಸಪಡಿಸಬೇಕಾಗುತ್ತೆ. ವಿಚಾರಣೆ ಬಳಿಕ ಆತನೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿದಾನ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದ್ ನೋಡಬೇಕಾಗಿದೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಅಭಿಷೇಕ್. ನೋಡಿ, ಈಗ 4 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಅದರಲ್ಲಿ ಆ ಟೋಪಿ ಹಾಕೊಂಡಿದ್ದಂತ ಶಂಕಿತ ಇದಾನಲ್ಲ, ಅವನು ಕೂಡ ಇದ್ದಾನೆ. ಉಳಿದಂತ 3 ಜನ ಯಾರು, ಅವ್ರಿಗೂ ಇದಕ್ಕೂ ಸಂಬಂಧ ಏನು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.